ಅಪ್ಪ ಅಮ್ಮಂದ್ರು ಮಕ್ಕಳ ಬಗ್ಗೆ ಏನೆಲ್ಲ ಕನಸು ಕಟ್ಕೊಂಡಿರ್ತಾರೆ, ಎಷ್ಟೆಲ್ಲ ಪ್ರೀತಿ ತೋರಿಸಿರ್ತಾರೆ, ಏನೆಲ್ಲ ತ್ಯಾಗ ಮಾಡಿರ್ತಾರೆ. ಅವ್ರ ಏಳಿಗೆಗೋಸ್ಕರ ಜೀವನ ಪೂರ್ತಿ ದುಡ್ದಿರ್ತಾರೆ. ಮಕ್ಕಳು ಸ್ವಲ್ಪ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ ಕೂಡಲೇ ಆ ಪ್ರೀತಿ ಗೌರವ ಎಲ್ಲ ಹೊರಟೋಗುತ್ತಾ? ಇಲ್ಲ ಗೌತಮರೇ, ಅಪ್ಪ ಅಮ್ಮನ ಮೇಲೆ ಎಲ್ರಿಗೂ ಪ್ರೀತಿ ಇರುತ್ತೆ. ಆದರೆ ಕೆಲವು ಸಮಯ ಸಂದರ್ಭ ಈ ರೀತಿ ಮಾಡಿಬಿಡುತ್ತೆ. ಇದು ಸೂರ್ಯನ ಮರೆ ಮಾಚು ಮೂಡಿದ ಥರ. ಅದು ಸರಿಲೇಬೇಕು. ಅಪ್ಪ ಅಮ್ಮನ ಪ್ರೀತಿ ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಆಲೋಚನೆಗಳು ತಮ್ಮ ಮಕ್ಕಳಲ್ಲಿ ಸದಾ ಜೀವಂತವಾಗಿರುತ್ತೆ. ನಾವು ಬರಬೇಕಾದ್ರೆ ಖಾಲಿಯಾಗೇ ಬರ್ತೀವಿ. ನಮ್ಮ ತಂದೆ ತಾಯಿ ನಮಗೆ ಹೇಳ್ಕೊಟ್ಟಿರೋದ್ರ ಜೊತೆ ನಮ್ಮದು ಒಂದಷ್ಟು ಸೇರಿಸ್ಕೊಂಡು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತೀವಿ. ಸಾಮಾನ್ಯವಾಗಿ ಒಂದು ವಯಸ್ಸಾದ್ಮೇಲೆ ಎಲ್ಲರೂ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಸ್ಪೆಷಲಾಗಿ ಏನು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದನ್ನೇ ಮಾಡಿದ್ದಾರೆ, ಸ್ಪೆಷಲಾಗಿ ಏನೂ ಮಾಡಿಲ್ಲ ಅಂತ ಕ್ಯಾಶುವಲಾಗಿ ಕಮೆಂಟ್ ಮಾಡ್ತಾರೆ. ಆದರೆ ಒಂದು ಕಾಲಘಟ್ಟ ಆದಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ನಮ್ಮಪ್ಪ ಅಮ್ಮ ಮಾಡಿದ್ದು ಗ್ರೇಟು, ಅಲ್ಟಿಮೇಟು ಅಂತ ಅನಿಸುತ್ತೆ. ಅವ್ರ ಮೇಲೆ ಹೆಮ್ಮೆ ಗೌರವ ಮೂಡುತ್ತೆ. ಅಪ್ಪ ಅಮ್ಮ ದೇವ್ರ ಥರ ಕಾಣೋ ಶುರು ಆಗ್ತಾರೆ. ನಾವು ತಂದೆ ತಾಯಿ ಆದಾಗ ನಮ್ಮ ಜಾಗದಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಿದ್ದಿದ್ರೆ ನಾವು ಫೇಸ್ ಮಾಡೋ ಚಾಲೆಂಜಸ್ನ, ಪ್ರಾಬ್ಲಮ್ಸ್ನ ಅವ್ರು ಹೇಗೆ ಫೇಸ್ ಮಾಡ್ತಿದ್ರು, ಅದಕ್ಕೆ ಹೇಗೆ ಸೊಲ್ಯೂಷನ್ ಹುಡುಕ್ತಿದ್ರು ಅಂತ ನಾವೇ ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡಿ ಅದಕ್ಕೆ ನಮ್ಮದು ಒಂದು ಎಕ್ಸ್ಪೀರಿಯನ್ಸ್ ಸೇರಿಸಿ ನಮ್ಮ ಅಪ್ಪ ಅಮ್ಮ ಸೂಪರು ಅಂತ ಮಕ್ಕಳಿಗೆ ಹೇಳಿ ಹೋಗ್ತೀವಿ. ಈ ಸೈಕಲ್ ಹೀಗೆ ಕಂಟಿನ್ಯೂ ಆಗುತ್ತೆ. ನಮ್ಮ ಮಕ್ಕಳು ಮುಂದಿನ ಜನ್ರೇಷನ್ಸ್ಗೆ ಅದನ್ನು ಪಾಸ್ ಓವರ್ ಮಾಡ್ತಾರೆ. ನಾವು ಹೇಗೆ ನಮ್ಮಪ್ಪ ಅಮ್ಮನ ಎಕ್ಸಾಂಪಲ್ ತಗೋತೀವೋ ಹಾಗೆ ಅವ್ರು ನಮ್ಮನ್ನ ಎಕ್ಸಾಂಪಲ್ ಆಗಿ ತಗೋತಾರೆ. ಹೀಗೆ ಅಪ್ಪ ಅಮ್ಮ ನಾನು ನೀವು ನಾವೆಲ್ಲರೂ ಆಲೋಚನಾ ರೂಪದಲ್ಲಿ, ಪಾಠದ ರೂಪದಲ್ಲಿ, ಸಿದ್ಧಾಂತದ ರೂಪದಲ್ಲಿ ಎಷ್ಟೋ ತಲೆಮಾರು ಜೀವಿತವಾಗಿರ್ತೀವಿ. ನಾವು ಹೋದರೂ ನಮ್ಮ ನೆನಪುಗಳು ಹಾಗೇ ಇರುತ್ತೆ. ಅದಕ್ಕೆ ಸಾವು ಅನ್ನೋದೇ ಇಲ್ಲ. ಅಂಥದ್ರಲ್ಲಿ ಅಮ್ಮ ಆಗಲಿ ಅಪ್ಪ ಆಗಲಿ ನಮಗೆ ಗೊತ್ತಿರೋರು ಯಾರೇ ಆಗಲಿ ಅವರನ್ನೆಲ್ಲ ಮರೆಯೋದಕ್ಕೆ ಹೇಗೆ ಸಾಧ್ಯ? ಅವ್ರ ಪ್ರೀತಿನ ಮರೆಯೋದಕ್ಕೆ ಹೇಗೆ ಸಾಧ್ಯ? ಅದು ಸಾಧ್ಯನೇ ಇಲ್ಲ. ಯಾಕೆ? ನಿಮ್ಮ ಭಾಷಣ ತುಂಬ ಚೆನ್ನಾಗಿತ್ತು. ಏನು ಟೀಚರ್ ಲೆಕ್ಚರ್ ಕೊಡ್ತಿದ್ದೇನೆ ಅಂತ ಟಾಂಟ್ ಮಾಡ್ತಿದ್ದೀರಾ? ಇಲ್ಲ ರೀ, ಒಂದ್ಸಾರಿ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ನೋಡಿದ್ರ ನಮ್ಮ ಅಪ್ಪ ಅಮ್ಮ ಯಾರಂತ ಗೊತ್ತಿದ್ರು, ಅವ್ರು ನಮ್ಮ ಕಣ್ಣು ಮುಂದೆ ಇದ್ರು, ನಾವು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀವಿ ಅಂತ. ಇನ್ ಮಲ್ಲಿ ವಿಷಯ ಯಾಕೆ ಬಂತೀಗ? ಇಲ್ಲ, ನೆನಪಾಯ್ತು, ಅದಕ್ಕೆ ಹೇಳಿದೆ. ಚಿಕ್ಕ ವಯಸ್ಸಿಂದಾನೆ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಅವಳ ನೋವು ಹೇಗಿರ್ಬೋದಲ್ವಾ? ಅವಳ ತಂದೆನ ಎಷ್ಟು ಮಿಸ್ ಮಾಡ್ಕೋತಿರ್ಬೋದು. ಹೀಗಿರುವಾಗ ನಮಗೆಲ್ಲ ಗೊತ್ತಿದ್ದು ನಾವು ಸುಮ್ಮನೆ ಇರಬಾರ್ದು ಅಂತ ಅನಿಸ್ತಿದೆ. ಅಪ್ಪನ ಪ್ರೀತಿಯಿಂದ ಅವಳು ದೂರ ಉಳಿಯೋ ಥರ ಆಗ್ಬಾರ್ದಲ್ವಾ ಗೌತಮವ್ರೆ? ಇಲ್ಲಿ ನೋಡಿ ಗೌತಮವ್ರೆ, ಹಸು ಹಾಲು ಕೊಡಬೇಕು ಅಂದರೆ ಮೊದಲು ಕರುನ ಬಿಟ್ಟು ಆಮೇಲೆ ಹಾಲು ಕರೀತಾರೆ. ಮೂಕ ಪ್ರಾಣಿಗಳಿಗೆ ತನ್ನ ಮರಿ ಮೇಲೆ ಅಷ್ಟೊಂದು ಪ್ರೀತಿ ಇರುವಾಗ ಭೂಪತಿ ಅವ್ರಿಗಿಲ್ದೇ ಇರುತ್ತಾ? ಅವರಿಬ್ರು ತಂದೆ ಮಗಳು ಅಂತ ಗೊತ್ತಾದ ಮೇಲೂ ಅವರನ್ನ ದೂರ ಇಡೋದು ಎಷ್ಟು ಸರಿ? ತಪ್ಪಲ್ವಾ ಅದು? ಮಲ್ಲಿಗೆ ಮಾಡೋ ಅನ್ಯಾಯ ಅಲ್ವಾ? ನೀವು ಹೇಳೋದು ಸರಿ ಇದೆ. ತಾತನಿಗೆ ಏನು ಹೇಳೋದು? ಈಗ ನಾನು ಹೇಳಿದ್ದನ್ನ ಅವ್ರಿಗೆ ಹೇಳಿ, ಇದನ್ನೇ ಹೇಳಿ ಕನ್ವಿನ್ಸ್ ಮಾಡಿ. ಅಷ್ಟಕ್ಕೂ ಅವ್ರಿಗಿರೋದು ಯಾರ ಭಯ? ಭೂಪತಿಯವ್ರ ಭಯ ಅಲ್ವಾ? ಭೂಪತಿಯವ್ರು ಮುಂಚೆ ಹೇಗಿದ್ರು ಅಂತ ನನಗೆ ಗೊತ್ತಿಲ್ಲ, ಆದರೆ ಈಗ ಅವ್ರ ಮಗಳನ್ನ ಕಳ್ಕೊಂಡಿರೋ ನೋವಲ್ಲಿದ್ದಾರೆ. ಮಗಳು ಜೀವಂತವಾಗಿದ್ದಾಳೆ ಅಂತ ಗೊತ್ತಾದರೆ ಅವ್ರು ಖುಷಿ ಪಡ್ತಾರೆ, ಅವಳನ್ನ ಚೆನ್ನಾಗಿ ನೋಡ್ಕೋತಾರೆ. ಮಲ್ಲಿಗೆ ಅವರಿಂದ ಯಾವ ತೊಂದರೆನೂ ಆಗಲ್ಲ. ನೋಡಿ, ಯೋಚನೆ ಮಾಡಿ. ಅಂಕಲ್, ತುಂಬಾ ಬೋರ್ ಆಗ್ತಿದೆ, ಏನಾದ್ರೂ ಆಟ ಆಡೋಣ? ಆಟ ಆಡೋಣವಾ? ಸರಿ, ಏನ್ ಆಟ ಆಡೋಣ? ನೀವೇ ಹೇಳಿ. ಕಣ್ಣ ಮುಚ್ಚಾಲೆ ಆಡೋಣ? ಯಾಕ್ಪುಟ್ಟ, ಕಣ್ಣ ಮುಚ್ಚಾಲೆ ಆಟ ನಿನ್ಗೆ ಇಷ್ಟ ಇಲ್ವಾ? ಇಷ್ಟನೇ, ಆದ್ರೆ ಭಯ. ಆಮೇಲೆ ನನ್ನ ಯಾರತ್ರ ಕಟ್ಕೊಂಡು ಹೋದ್ರೆ? ಇಲ್ಲ ಪುಟ್ಟ, ಹಂಗೆಲ್ಲ ಆಗಲ್ಲ. ಇವತ್ತು ನಾನ್ ನಿನ್ ಜೊತೆ ಇದ್ದೀನಲ್ವಾ, ಆತರ ಏನೂ ಆಗಲ್ಲ. ಏನೋ ಒಂದ್ಸರಿ ಆಯ್ತು ಅಂದ್ರೆ ಎಲ್ಲ ಸರಿ ಹಂಗೆ ಆಗತ್ತಾ? ಬೇಕಿದ್ರೆ ನಾನ್ ಕಣ್ಣಿಗೆ ಬಟ್ಟೆ ಕಟ್ಕೋತೀನಿ, ನೀನ್ ಬಚ್ಚಿಟ್ಕೋ, ನಾನ್ ನಿನ್ನ ಹುಡುಕ್ತೀನಿ, ಸರಿನಾ? ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ. ಮೋಸ ಮಾಡ್ಬಾರ್ದು, ಕಾಣಿಸ್ತಾ ಇರುವಂಗ್ ಕಟ್ಕೋಬೇಕು. ಇಲ್ಲಪ್ಪ, ನಾನ್ ಮೋಸ ಎಲ್ಲ ಮಾಡಲ್ಲ, ಆದ್ರೂ ನಿನ್ನ ಹುಡುಕ್ತೀನಿ, ಸರಿನಾ? ಹಾ, ರೆಡಿ.
ಇದೆಷ್ಟು? ಇದು 6. ಇದು 4. ಸರಿ, ಈಗ ಆಟ ಶುರು ಮಾಡಿ. ನೋಡ್ಕೋ ಇವಾಗ ಹೆಂಗ್ ಕಂಡಿಡಿತೀನಿ ಅಂತ. ನೋಡೋಣ. ಶೂಟ್. ಏನು ಆಟ ಆಡ್ತಿದ್ರಾ? ಹಾ ಮೇಡಮ್, ಪಾಪು ಬೋರ್ ಆಗ್ತಿದೆ ಅಂದ್ಲು, ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡ್ಸಿದ್ದೆ ಮೇಡಮ್. ಲಚ್ಚಿ ಯಾ ಹಾಗೆ ನಿಂತಿದ್ಯಾ? ಬಾ. ಲಚ್ಚಿ, ಅದು ಮೇಡಮ್ ಈಗಷ್ಟೇ ಏನೇನೋ ಆಯ್ತಲ್ಲ, ಲಚ್ಚಿ ಇನ್ನೂ ಶಾಕಲ್ಲೇ ಇದ್ದಾಳೆ, ಹಾಗಾಗಿ ಸ್ವಲ್ಪ ಡಲ್ ಆಗಿರ್ತಾಳೆ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಮತ್ತೆ ಲಚ್ಚಿ ಊಟ ಆಯ್ತಮ್ಮ? ಯಾಕ್ಬಿಟ್ಟ ಮಾತಾಡು, ಅಜ್ಜಿ ಮಾತಾಡ್ಸ್ತಿದಾರಲ್ವಾ, ನೀನ್ ಹೀಗಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಮಾತಾಡು. ಪರವಾಗಿಲ್ಲ ಬಿಡು, ಚಿಕ್ಕ ಮಗು ಅಲ್ವಾ, ನಡೆಯುತ್ತೆ. ಮತ್ತೆ ಲಚ್ಚಿ ಆಟ ಆಡ್ಬೇಕಾದ್ರೆ ಇಲ್ಲಿ ಒಳಗಡೆನೆ ಆಟ ಆಡಮ್ಮ, ಹೊರಗಡೆ ಹೋಗ್ಬೇಡ, ಮತ್ತೆ ಕಿಡ್ನಾಪ್ ಮಾಡ್ಬಿಡ್ತಾರೆ. ಯಾಕೆ ಪುಟ್ಟ ಸುಮ್ಮನೆ ಆಗ್ಬಿಟ್ಟೆ? ನನ್ನನ್ನು ಆಟಕ್ಕೆ ಸೇರಿಸ್ಕೋತೀಯಾ? ನಾನು ಬರ್ಲಾ? ಹಾ, ಸೇರಿಸ್ಕೋತಾಳೆ ಅಲ್ವಾ ಪುಟ್ಟಿ? ಬೇಡ, ನಾನ್ ನಿಮ್ ಜೊತೆ ಮಾತ್ರ ಆಟ ಆಡೋದು. ಪುಟ್ಟಿ, ಒಂದ್ ನಿಮಿಷ ಮೇಡಮ್. ಪುಟ್ಟ, ಪುಟ್ಟಿ ಪುಟ್ಟಿ ಪುಟ್ಟಿ, ನಿಂತ್ಕೋ. ಯಾಕೆ ಪುಟ್ಟ, ಏನಾಯ್ತು? ನನಗ್ ಸುಸ್ತಾಗ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಪುಟ್ಟಿ